ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು PM ವಿಶ್ವಕರ್ಮ ಅಪ್ಲಿಕೇಶನ್ ನ ಯಾವ ತರ ಹಾಕೋದು ಅಂತ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ನಿಮ್ಮ CIC ನ ಲಾಗಿನ್ ಮಾಡಬೇಕು. CIC ಲಾಗಿನ್ ಪೇಜ್ ಈ ತರ ಓಪನ್ ಆಗುತ್ತೆ. ನೀವು ನೋಡಬಹುದು ಡ್ಯಾಶ್ ಬೋರ್ಡ್ ಇದೆ. ಇಲ್ಲಿ ಒಂದು ಸರ್ಚ್ ಬಾರ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಶ್ವಕರ್ಮ ನೀವು ಜಸ್ಟ್ VIS ಅಂತ ಹೊಡೆದ್ರೆ ಸಾಕು. ಇಲ್ಲಿ ಬರುತ್ತೆ ನೋಡಿ PM ವಿಶ್ವಕರ್ಮ ಇನ್ ಗೌರ್ಮೆಂಟ್ ಅಂತ. ಅದನ್ನ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ್ರೆ PM ವಿಶ್ವಕರ್ಮ ಡ್ಯಾಶ್ ಬೋರ್ಡ್ ಈ ತರ ಓಪನ್ ಆಗುತ್ತೆ. ರೈಟ್ ಅಲ್ಲಿ ಲಾಗಿನ್ ಅಂತ ಇರುತ್ತೆ. ಅಲ್ಲಿ CIC ಲಾಗಿನ್ ಅಂತ ಇದೆ ನೋಡಿ. CIC ಲಾಗಿನ್ ಮೇಲೆ ನೀವು ಮೌಸ್ ತಗೊಂಡೋಗಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ CIC ರಿಜಿಸ್ಟರ್ ಅಂತ ಹೇಳಿ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ರಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ಆಗೋಕೆ ಕೇಳುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ ಇದಾರ ಅಂತ ಹೇಳುತ್ತೆ. ನೋ ಅಂತ ಕೊಡಿ. ಇದ್ರೆ ಎಸ್ ಅಂತ ಕೊಡಿ. ಅದಾದ್ಮೇಲೆ ನೀವು ಯಾವ್ದಾದ್ರು ಲೋನ್ ತಗೊಂಡಿದ್ದೀರಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅದನ್ನು ಕೂಡ ನೋ ಅಂತ ಕೊಡಿ. ನೆಕ್ಸ್ಟ್ ಕಂಟಿನ್ಯೂ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ಫೋನ್ ನಂಬರ್ನ ಇಲ್ಲಿ ಹಾಕ್ಬೇಕು. ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತಂದ್ರೆ ಈ ಅಪ್ಲಿಕೇಶನ್ ಹಾಕೋಕೆ ಆಗೋದಿಲ್ಲ. ಇದನ್ನ ನೀವು ನೆನ್ಪಿಟ್ಕೊಳ್ರಿ. ಸೊ ಇಲ್ಲಿ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ನಂಬರ್ನ ಹಾಕ್ತೀನಿ ನಾನು. ನೆಕ್ಸ್ಟ್ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ಈಗ ಯಾರ್ದಿರುತ್ತೋ ಅಪ್ಲಿಕೆಂಟ್ ಅವ್ರದ್ದು ಆಧಾರ್ ಕಾರ್ಡ್ ಹಾಕೋಬೇಕು. ನೆಕ್ಸ್ಟ್ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ. ಅದನ್ನ ಎಂಟ್ರಿ ಮಾಡ್ಕೊಳ್ರಿ. ಎಂಟ್ರಿ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಟ್ರೆ ನೀವು ಯಾವ ನಂಬರ್ ಹಾಕಿರ್ತೀರಾ ಆ ನಂಬರ್ಗೆ ಒಂದು OTP ಹೋಗುತ್ತೆ. OTPನ ನೀವು ಎಂಟ್ರಿ ಮಾಡ್ಕೊಳ್ರಿ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ತಂಬ್ ಕೇಳುತ್ತೆ. ಸೊ ಕಂಪಲ್ಸರಿ ನೀವು ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡಲೇಬೇಕು. ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆರಿಫೈ ಬಯೋಮೆಟ್ರಿಕ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಸೆಕ್ಯೂರಿಟಿನ ಯೂಸ್ ಮಾಡೋದು ತುಂಬಾ ಬೆಸ್ಟ್ ಅಂತೀನಿ. ಅದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ನಾನು ಕೂಡ ಸೆಕ್ಯೂರಿಟಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತಂಬು ಬಂತು. ನೀವು ನೋಡಬಹುದು ನಿಮ್ಮ ಡೀಟೇಲ್ಸ್ ಈ ತರ ಓಪನ್ ಆಗುತ್ತೆ ನೀವು ತಂಬನ್ನ ಹಾಕಿದ ತಕ್ಷಣ. ಸೊ ಇಲ್ಲಿ ನಿಮ್ಮ ಕ್ಯಾಟಗರಿನ ಕ್ಲಿಕ್ ಮಾಡ್ಕೊಳ್ರಿ. ಆದ್ಮೇಲೆ ಆರ್ ಯು ಡೂಯಿಂಗ್ ಬಿಸ್ನೆಸ್ ಇನ್ ಸೇಮ್ ಸ್ಟೇಟ್ ಅಂದ್ರೆ ನಿಮ್ಮ ರಾಜ್ಯದಲ್ಲಿ ನೀವು ಬಿಸ್ನೆಸ್ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ಅನ್ನತ್ತೆ. ಅದನ್ನ ಎಸ್ ಅಂತ ಕೊಡಿ. ಮತ್ತೆ ನಿಮ್ಮ ಡಿಸ್ಟಿಕ್ ಅಲ್ಲಿ ನೀವು ಬಿಸ್ನೆಸ್ ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಅದನ್ನ ಎಸ್ ಅಂತ ಕೊಟ್ಟು ನೀವೇನಾದ್ರೂ ಮೈನಾರಿಟಿ ಇದ್ರೆ ಸೊ ಅದನ್ನ ನೀವು ಎಸ್ ಅಂತ ಕೊಟ್ಟು ಇಲ್ಲಿ ನೀವು ಯಾವ ಮೈನಾರಿಟಿಗೆ ಸೇರ್ತೀರಾ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನಿಮ್ಮ ಫೋನ್ ನಂಬರ್ ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಹಾಕೋಬೇಕು. ಸೊ ಪ್ಯಾನ್ ಕಾರ್ಡ್ ನಂಬರ್ ಇದ್ರೆ ಹಾಕೊಳ್ರಿ, ಇಲ್ಲಾಂದ್ರೆ ತೊಂದರೆ ಇಲ್ಲ. ಸೊ ನಾನೇನು ಪ್ಯಾನ್ ಕಾರ್ಡ್ ನಂಬರ್ನ ಹಾಕೊಳ್ಳಲ್ಲ. ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರು ಇದ್ದಾರೋ ಅಷ್ಟು ಜನದ ಇಲ್ಲಿ ನೇಮ್ಗಳು ಬರುತ್ತೆ. ಸೊ ಯಾರನ್ನಾದ್ರೂ ನೀವು ನೇಮ್ ಇನ್ನೂ ಆ್ಯಡ್ ಆಗಿಲ್ಲ ಅಂತಂದ್ರೆ ಸೊ ಇಲ್ಲಿ ನೀವು ಆ್ಯಡ್ ರೋ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಕರೆಂಟ್ ಅಡ್ರೆಸ್ ಸೇಮ್ ಆಸ್ ಆಧಾರ್ ಅಡ್ರೆಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಆಧಾರ್ ಅಡ್ರೆಸ್ಗೆ ಅದು ಏನಪ್ಪ ಸಿಂಕ್ ಆಗ್ಬಿಡುತ್ತೆ. ನೆಕ್ಸ್ಟ್ ನೀವು ಯಾವ ಪಂಚಾಯತಿಲಿ ಬರ್ತೀರಾ ಅಂತ ಕೇಳುತ್ತೆ. ಅದನ್ನ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಬ್ಲಾಕ್ ನಿಮ್ಮ ತಾಲೂಕ್ನ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ಮ ಪಂಚಾಯತಿನ ಕ್ಲಿಕ್ ಮಾಡ್ಕೊಳ್ರಿ. ಅದಾದ್ಮೇಲೆ ಪ್ರೊಫೆಷನ್ ನೀವು ಯಾವ ಕಾರಣಕ್ಕೆ ಪ್ರೊಫೆಷನ್ ತುಂಬಾ ಇದಾವೆ. ಸೊ ಇದರಲ್ಲಿ ನೀವು ಯಾವ್ದ್ರ ಮೇಲೆ ನೀವು ಅಪ್ಲೈ ಮಾಡ್ತೀರಿ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಸೊ ನಾನಿಲ್ಲಿ ಕಾರ್ಪೆಂಟರ್ ಅಂತಿದೆ ಅದನ್ನ ಕ್ಲಿಕ್ ಮಾಡ್ಕೊಂತೀನಿ. ಕಾರ್ಪೆಂಟರ್ ಇಲ್ಲಂದ್ರೆ ಬೋಟ್ ಮೇಕರ್ನ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ಸಬ್ ಟ್ರೇಡ್ ಕೇಳುತ್ತೆ.
ಸಬ್ಟ್ರೇಡ್ ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲೊಂದು ಟಿಕ್ ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೇಮ್ ಆಸ್ ಆಧಾರ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನೆಕ್ಸ್ಟ್ ಕೊಡಬಾರ್ದು, ಸೇವ್ ಕೊಡಬೇಕು. ಫಸ್ಟು ಸೇವ್ ಕೊಟ್ಟು ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ, ಅವಾಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ, ಸೊ ಅನ್ಮ್ಯಾರಿಡ್ ಕ್ಲಿಕ್ ಮಾಡ್ಕೋಬೇಕು. ಅದನ್ನು ನಾನು ಆವಾಗಲೇ ಮರೆತಿದ್ದೆ. ಓಕೆ, ನೆಕ್ಸ್ಟ್ ಇನ್ನೊಂದ್ಸಲ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಯಾವ ಬ್ಯಾಂಕ್ ಇಲ್ಲಿ ಹಾಕ್ತೀರಾ ಆ ಬ್ಯಾಂಕನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕಿನ IFSC ಕೋಡ್ನ ಹಾಕೋಬೇಕು. ಹಾಕೊಂಡು ಜಸ್ಟ್ ನೀವು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬ್ಯಾಂಕ್ದು ಬ್ರಾಂಚ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಹಾಕೋಬೇಕು. ನಿಮ್ಮ ಅಕೌಂಟ್ ನಂಬರ್ನ ಇನ್ನೊಂದ್ಸಲ ಹಾಕೋಬೇಕು ಕನ್ಫರ್ಮ್ಗೋಸ್ಕರ. ಹಾಕೊಂಡು ಕ್ರೆಡಿಟ್ ಸಪೋರ್ಟ್ ನಿಮಗೆ ಲೋನ್ ಎಷ್ಟು ಬೇಕು ಅಂತ ಹೇಳಿ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು, ನೀವು 1 ಲಕ್ಷ ಲೋನ್ ತಗೊಂಡ್ರೆ ನೀವು 5% ಬಡ್ಡಿ ಹಂಗೆ 18 ತಿಂಗಳು ಕಟ್ಟಬೇಕಾಗುತ್ತೆ. ನೀವು 2 ಲಕ್ಷ ಲೋನ್ ತಗೊಂಡ್ರೆ 5% ಬಡ್ಡಿ ಹಂಗೆ 30 ತಿಂಗಳು ಕಟ್ಟಬೇಕಾಗುತ್ತೆ. ಸೊ ನಾ ಇಲ್ಲಿ 2 ಲ್ಯಾಕ್ ಅಂತೇಳಿ ಹಾಕ್ತೀನಿ. ಹಾಕ್ಬಿಟ್ಟು ನೇಮ್ ಆಸ್ ಸೇವಿಂಗ್ ಅದಷ್ಟೇ ಇರುತ್ತೆ, ಕೆಳಗಡೆ ಇರೋದೆಲ್ಲದನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಯಾಕೋ 2 ಲ್ಯಾಕ್ ತಗೋತಾ ಇಲ್ಲ. ಫಸ್ಟ್ ಅಟೆಂಪ್ಟ್ ಅಲ್ವಾ, ಸೊ ಹಾಗಾಗಿ ನಾವು 1 ಲಕ್ಷ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ನಾನು 1 ಲಕ್ಷ ಹಾಕೋತೀನಿ. ಸೊ 2 ಲಕ್ಷ ಯಾಕೋ ತಗೋತಾ ಇಲ್ಲ. ಸೊ 1 ಲಕ್ಷ ಹಾಕೊಂಡು ನೆಕ್ಸ್ಟ್ ಇಲ್ಲೆಲ್ಲ ಟಿಕ್ ಮಾರ್ಕ್ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸ್ಕಿಲ್ ಟ್ರೈನಿಂಗ್ ಇರುತ್ತೆ. ಯು ಆರ್ ಎಲಿಜಿಬಲ್ ಫಾರ್ ಸ್ಕಿಲ್ ಟ್ರೈನಿಂಗ್ ಫಾರ್ ಬಿಲೋ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತೇಳಿ ಬೇಸಿಕ್ 5 ಡೇಸ್ ಇರುತ್ತೆ, ಮತ್ತೆ ಅಡ್ವಾನ್ಸ್ 15 ಡೇಸ್ ಇರುತ್ತೆ. ಅದನ್ನು ನೀವೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 15,000 ಅಮೌಂಟ್ ಬರುತ್ತೆ. ಇದೆಲ್ಲ ನೋಡಿಕೊಂಡು ನೀವೆಲ್ಲ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಅಗ್ರಿ ಟು ದ PM ವಿಶ್ವಕರ್ಮ ಪಾಲಿಸಿ ಆ್ಯಂಡ್ ಟರ್ಮ್ ಕಂಡೀಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ಇಷ್ಟೇ, ಅಪ್ಲಿಕೇಶನ್ ಸಬ್ಮಿಟೆಡ್ ಆಯಿತು. ಇಲ್ಲಿ ನೀವು ಡನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಕ್ಲಾಸ್ಮೆಂಟ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಓಪನ್ ಕೂಡ ಆಗುತ್ತೆ ಅಕ್ಲಾಸ್ಮೆಂಟು. ಓಕೆ, ನೀವು ನೋಡ್ಬೋದು ಇಲ್ಲಿ ನಿಮ್ಮ ಫೋಟೋ ಇರುತ್ತೆ, ಎಲ್ಲ ನಿಮ್ಮ ಡೀಟೇಲ್ಸ್ ಇರುತ್ತೆ. ಸೊ ಇದು ಕೆಲವೊಂದು ವರ್ಕಿಂಗ್ ಡೇಸ್ ಇರುತ್ತೆ, ಅದನ್ನು ಅವರೆಲ್ಲ ವೆರಿಫಿಕೇಶನ್ ಮಾಡಿ ನಿಮಗೆ ಫೋನ್ ಮಾಡ್ತಾರೆ. ಸೊ ಫೋನ್ ಮಾಡಾದ್ಮೇಲೆ ನೀವು ಟ್ರೈನಿಂಗ್ ಹೋಗಿ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ನೀವು ಲೋನ್ನ ನೀವು ತಗೋಬಹುದು. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಪಕ್ಕ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.